ಹಾಯ್ ವೆಲ್ಕಮ್ ಬ್ಯಾಕ್ ಟು ಸನ್ವನ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಗೋಲ್ಡ್ ಸ್ಟೋನ್ ಚೇಂಜಬಲ್ ಇಯರಿಂಗ್ಸ್ ನೋಡೋಣ. ನಾನು ಈ ವಿಡಿಯೋದಲ್ಲಿ 2 ಥರ ಸ್ಟೋನ್ ಚೇಂಜಬಲ್ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ. ಒಂದು ಸಣ್ಣದು, ಇನ್ನೊಂದು ದೊಡ್ಡದಾಗಿದೆ. ನೋಡಿ ಬ್ಯಾಕ್ ಸೈಡ್ ಈ ಥರ ಇದೆ. ಎರಡಕ್ಕೂ ಸಣ್ಣದಕ್ಕೆ ಜಸ್ಟ್ ಅಂಬ್ರೆಲಾ ಥರ ಇದೆ, ಇನ್ನೊಂದು ದೊಡ್ಡದು 3 ರಿಂಗ್ಸ್ ಹಾಕಿ ಪ್ಲೇಟ್ ಹಾಕಿದ್ದಾರೆ. ಸ್ಟೋನ್ಸ್ ನೋಡಿ ನಿಮಗೆ ಡಿಫ್ರೆಂಟ್ ಆಗಿ ಸಪ್ರೇಟಾಗಿ ಸಿಗುತ್ತೆ. ಇದು ನಿಮ್ಗೆ ಯಾವ ಡ್ರೆಸ್ ಬೇಕೋ ಆ ಡ್ರೆಸ್ ಕಲರು ಅಥವಾ ಸ್ಯಾರಿ ಮ್ಯಾಚಿಂಗ್ ಕಲರ್ನ ಚೇಂಜ್ ಮಾಡ್ಕೊಂಡು ಹಾಕೊಬೋದು. ಕಲರ್ ಸ್ಟೋನ್ದು ಗೋಲ್ಡ್ ಇಯರಿಂಗ್ಸ್ ತೊಗೊಬೇಕು ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಆ ಟೈಮಲ್ಲಿ ಈ ಥರ ಒಂದು ಓಲೆ ಇದ್ದರೆ ನೋಡಿ ಚೇಂಜ್ ಮಾಡಿಕೊಂಡು ನಾವು ಸ್ಯಾರಿಗೆ ಡ್ರೆಸ್ಗೆಲ್ಲ ಮ್ಯಾಚ್ ಮಾಡಿಕೊಂಡು ಹಾಕೊಬಹುದು. ಈ ಥರ ನೋಡಿ 3 ಪೀಸ್ ಇರುತ್ತೆ. ಒಂದು ಬೇಸು ಮತ್ತು ತಿರುಪು ಮತ್ತು ಮಧ್ಯದಲ್ಲಿ ಅದು ಸ್ಟೋನ್ ಹಾಕೋದಕ್ಕೆ ಅಂತ ಅದನ್ನು ಹೆಂಗೆ ಹಾಕೋದು ನೋಡಿ ತೋರಿಸ್ತಾ ಇದ್ದೀನಿ. ಮಧ್ಯದಲ್ಲಿ ಸ್ಟೋನ್ ಇಟ್ಬಿಟ್ಟು ಮಧ್ಯದಲ್ಲಿ ಸ್ಟೋನ್ಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಹೋಲಿರುತ್ತೆ. ಆ ಮಧ್ಯದಲ್ಲಿ ಅದನ್ನು ಹಾಕಿ ತಿರುಪು ಹಾಕಿದ್ರೆ ನೋಡಿ ರೆಡಿ ಆಗುತ್ತೆ. ಈ ಥರ ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ ನೋಡಿ. ಈ ಥರನೂ ಸಿಂಪಲಾಗಿ ಬೇಕಪ್ಪ ನನಗೆ ಅಂದರೆ ಈ ಥರ ಜಸ್ಟ್ ಮಧ್ಯದಲ್ಲಿ ಗೋಲ್ಡ್ ಹಾಕ್ಬಿಟ್ಟು ತಿರುಪು ಹಾಕೊಬೋದು ಹಿಂದೆಗಡೆ. ಇಲ್ಲ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ನಿಮ್ಮ ಹತ್ರ ಜುಮ್ಕಿ ಇದ್ದರೆ ಈ ಥರ ಜುಮ್ಕಿನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕೊಬೋದು. ನೋಡಿ ಇದು ಇನ್ನೊಂದು ಥರ ನೋಡಿ, ಇಲ್ಲಿ ಬೆಳ್ಳಿ ಮೋಡಿದ ಜುಮ್ಕಿನ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತದೆ ಅಲ್ವಾ. ನೋಡಿ ಇದಕ್ಕೆ ನೀವು ಓಲೆ ತೊಗೊಬೇಕು ಅಂತ ಅವಶ್ಯಕತೆಯೇ ಇಲ್ಲ. ಇದರದೇ ಸ್ಟೋನ್ ಮರೂನ್ ಕಲರ್ ಮ್ಯಾಚ್ ಮಾಡ್ಕೊಂಡು ಹಾಕೊಬೋದು. ಇಲ್ಲಿ ನೋಡಿ ವೈಟ್ ಕಲರ್ ಸ್ಟೋನ್ ಹಾಕ್ಬಿಟ್ಟು ನಾನು ವೈಟ್ ಹ್ಯಾಂಗಿಂಗ್ಸ್ಗೆ ಮ್ಯಾಚ್ ಮಾಡಿದ್ದೀನಿ. ಈ ಥರ ಡಿಫ್ರೆಂಟಾಗಿ ಯೂಸ್ ಮಾಡ್ಬೋದು. ಇದು ನೋಡಿ ಸ್ವಲ್ಪ ದೊಡ್ಡದು ಅಂತ ಹೇಳಿದ್ನಲ್ವ, ಇದು ಬಂದ್ಬಿಟ್ಟು 4 to 4.5 ಗ್ರಾಮ್ಸ್ ಇದೆ. ಇದು ಯಾರಿಗೆಲ್ಲ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತ ಅನಿಸುತ್ತೆ, ದೊಡ್ಡ ಓಲೆ ಹಾಕೊಳಕ್ಕೆ ಇಷ್ಟಪಡ್ತಾರಲ್ವ, ಅವ್ರು ಈ ಥರ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ, ಫ್ಲವರ್ ಥರ ಇದೆ. ಇದು ಸಹ ಸೇಮ್ ಮೆಕ್ಯಾನಿಸಮೇ, ಬೇಸ್ ಮಾತ್ರ ದೊಡ್ಡದಾಗಿರುತ್ತೆ ಅಷ್ಟೇ. ಮಧ್ಯದಲ್ಲಿ ತಿರುಪಿರುತ್ತಲ್ವ ಅದು ಮಾತ್ರ ಸೇಮ್ ಒಂದೇ ಥರನೇ. ಕೆಲವೊಬ್ಬರಿಗೆ ಗೋಲ್ಡ್ ಬಿಟ್ಟು ಡೂಪ್ಲಿಕೇಟ್ ಎಲ್ಲ ಹಾಕಿದ್ರೆ ಅವ್ರಿಗೆ ಸೆಟ್ ಆಗಲ್ಲ, ಗಾಯ ಆಗುತ್ತೆ, ಇರಿಟೇಷನ್ ಆಗುತ್ತೆ. ಫ್ಯಾನ್ಸಿಯಾಗಿ ಹಾಕ್ಕೊಳ್ಳೋಕ್ಕೂ ಆಸೆ ಇರುತ್ತೆ. ಈಗಿರೋ ಗೋಲ್ಡ್ ರೇಟ್ಗೆ ಮ್ಯಾಚಿಂಗ್ ತೊಗೊಳೋದಕ್ಕಂತೂ ಆಗೋದಿಲ್ಲ. ಸೊ ಆವಾಗ ನೋಡಿ ಈ ಥರ ನೀವು ಒಂದು ಓಲೆ ತೊಗೊಂಡ್ಬಿಟ್ರೆ ಸಾಕು. ಇದ್ರ ಜೊತೆಗೇ ಒಂದು ಪೇರ್ ಆಫ್ ಸ್ಟೋನ್ ಕೊಟ್ಟಿರ್ತಾರೆ. ನಿಮಗೆ ಡಿಫ್ರೆಂಟ್ ಸ್ಟೋನ್ಸ್ ಬೇಕು ಕಲರ್ ಅಂದರೆ ಅದನ್ನು ನೀವು ಸೆಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಇವಾಗ ಒಂದು 100 ರುಪೀಸ್ ಪೇರ್ ಇರಬಹುದು. ನಾವು ತಗೊಳ್ಳುವಾಗ ಒಂದು 50 to 60 ರುಪೀಸ್ ಇತ್ತು. ನಿಮ್ಮ ಹತ್ರ ಒಂದು 2-3 ಜುಮ್ಕಿ ಇದ್ದರೆ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಹಾಕೊಬೋದು. ನಿಮ್ಮ ಹತ್ರ ತುಂಬ ಓಲೆ ಇದೆ ಅನ್ನೋ ಥರ ಫೀಲ್ ಆಗುತ್ತೆ ನಿಮಗೆ. ಇವಾಗ ನಾವು ಒಂದು ಓಲೆ ತೊಗೊತಾ ಇದ್ದೀವಿ ಅಂದರೆ ಅದು ಒಂದು ಒಕೇಶನ್ಗೆ ಮಾತ್ರ ಹಾಕ್ಕೊಳಕ್ಕಾಗುತ್ತೆ. ಈ ಓಲೆ ಆ ಥರ ಅಲ್ಲ, ತುಂಬ ಫ್ಲೆಕ್ಸಿಬಲ್. ಎಲ್ಲ ಥರ ಸ್ಯಾರಿಗೆ, ಡ್ರೆಸ್ಸಸ್ಗೆ, ಎಲ್ಲ ಫಂಕ್ಷನ್ಸ್ಗೆ, ಪಾರ್ಟಿಗೆ, ದೇವಸ್ಥಾನಕ್ಕೆ ಎಲ್ಲ ಥರನೂ ಹಾಕ್ಕೊಂಡು ಹೋಗ್ಬೋದು. ನಿಮಗೆಲ್ಲ ಈ ಓಲೆಗಳು ಇಷ್ಟ ಆಯಿತಾ? ಯಾವ ಓಲೆ ಇಷ್ಟ ಆಯಿತು, ಯಾವ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನದ ಹತ್ರ ಈ ಥರ ಓಲೆಗಳಿರುತ್ತೆ. ಯಾರ ಹತ್ರ ಎಲ್ಲ ಇದೆ ಅಂತಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಖುಷಿ ಆಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನಿಸ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮುಂದೆನೂ ಯೂಸ್ಫುಲ್ ವೀಡಿಯೋಸ್ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಧನ್ಯವಾದಗಳು.